ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೆಕೆಂಡ್ T20 ಮ್ಯಾಚ್ ಸೌತ್ ಆಫ್ರಿಕಾ ಇಂಡಿಯಾ ಅನಾಸಲ್ಲಿ ಮಾತಾಡೋಣ ಅಂತ ಬಂದೆ. ಮಲಂಪುರಲ್ಲಿ ನಡೀತಿರೋದು ಸೆಕೆಂಡ್ T20 ಮ್ಯಾಚ್. ಹಾಗಾಗಿ ಇಲ್ಲಿ ಟಾಸ್ ಅಷ್ಟೊಂದೇನು ಮುಖ್ಯ ಆಗಲ್ಲ, ಯಾಕಂದ್ರೆ ಫಸ್ಟ್ ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ. ಈ ಪಿಚ್ ಅಲ್ಲಿ, ಮಲಂಪುರ ಪಿಚ್ ಅಲ್ಲಿ ನೋಡಿದ್ರೆ ಫಸ್ಟ್ ಬ್ಯಾಟಿಂಗ್ ಜಾಸ್ತಿ. ಟಾಸ್ ವಿನ್ ಆದ್ರೂ ಬ್ಯಾಟಿಂಗ್ ತಗೊಂಡವ್ರೆ. ವಿನ್ ಆಗೋ ಮೂಮೆಂಟ್ ಜಾಸ್ತಿ ಇದೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಟೋಟಲ್ ಆಗಿರೋದು 8 ಮ್ಯಾಚ್, 7-8 ಮ್ಯಾಚ್ ಅಲ್ಲಿ ಗೆದ್ದಿರೋದು 5 ಮ್ಯಾಚ್ ಗೆದ್ದಿದ್ದಾರೆ, 5-6 ಮ್ಯಾಚ್ ಗೆದ್ದಿದ್ದಾರೆ. ಹಾಗಾಗಿ ಟಾಸ್ ಯಾರು ಗೆದ್ರು, ಸೌತ್ ಆಫ್ರಿಕಾ ಟಾಸ್ ಗೆದ್ರು ನಮಗೆ ಬ್ಯಾಟಿಂಗ್ ಕೊಟ್ಟರು ಒಳ್ಳೇದೇ. ನಮ್ಮ ಇಂಡಿಯಾ ಗೆದ್ರು ನನಗೆ ಅನ್ಸಿದ ಮಟ್ಟಿಗೆ ಬ್ಯಾಟಿಂಗ್ ತಗೊಳ್ತಾರೆ. ಹಾಗಾಗಿ ಟಾಸ್ ಅಷ್ಟೊಂದು ಮುಖ್ಯ ಆಗಲ್ಲ ಇಲ್ಲಿ. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಪ್ರಾಬ್ಲಿ ಬರ್ತಾ ಬರ್ತಾ ಪಿಚ್ಚು ಸ್ಪಿನ್ನಿಗೆ ಹೆಲ್ಪ್ ಆಗುತ್ತಂತೆ. ಹಾಗಾಗಿ ಟಾಸ್ ಅಷ್ಟೊಂದೇನು ಮುಖ್ಯ ಆಗಲ್ಲ ಇಲ್ಲಿ. ನಮ್ಮ ಇಂಡಿಯಾದ ಲಾಸ್ಟ್ ಮ್ಯಾಚ್ ಅಲ್ಲಿ ಎಷ್ಟೊಂದೇನು ಚೆನ್ನಾಗಿ ಆಡಿಲ್ಲ. ಹಾಗಾಗಿ ಅಭಿಷೇಕ್ ಶರ್ಮಾ, ಸುಕ್ಮನ್ ಗಿಲ್, ಸೂರ್ಯಕುಮಾರ್ ಯಾದವ್ ಇವರೆಲ್ಲ ಚೆನ್ನಾಗಿ ಆಡಬೇಕು, ಬರ್ತಾ ಇದ್ದಾರೆ, ಪರವಾಗಿಲ್ಲ. ಇನ್ನು ಬೌಲಿಂಗ್ ಬಗ್ಗೆ ಹೇಳಂಗಿಲ್ಲ. ನಮ್ಮ ಬೂಮ್ರಾ ಮತ್ತೆ ಶಾರ್ಸಿದೀಪ್, ಕುಲ್ದೀಪ್, ಚಕ್ರವರ್ತಿ ಅವ್ರ ಬಗ್ಗೆ ಎಲ್ಲ ಮಾತಾಡಂಗೆ ಇಲ್ಲ. ಚೆನ್ನಾಗಿ ಸೂಪರ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ, ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಬ್ಯಾಟ್ಮನ್ಸೇ ಸ್ವಲ್ಪ ಪ್ರಾಬ್ಲಮ್. ಹಾಗಾಗಿ ಟಾಸ್ ಅಷ್ಟೊಂದೇ ಮುಖ್ಯ ಆಗಲ್ಲ, ಚೆನ್ನಾಗಿ ಆಡ್ಬೇಕು. 190, 200 ಹೊಡೆದ್ರು ಪರವಾಗಿಲ್ಲ. 170ಗೆ ಗೆದ್ದಿದ್ದಾರೆ ಅಲ್ಲಿ ಆಲ್ಮೋಸ್ಟ್. ಹಾಗಾಗಿ ನೋಡೋಣ ಏನಾಗುತ್ತೆ. ಹಾಗೆ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ.